ಎಸ್ ಅದನ್ನೇ ನೋಡ್ತಾ ಇದ್ದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಫಿಕ್ಸ್ ಆಗಿ ಕೆಲವೇ ಕ್ಷಣಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಫಿಕ್ಸ್, ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಬಂದ್ ಘೋಷಣೆ. ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಬಂದ್, ವಾಟಾಳ್ ನಾಗರಾಜಿಂದ ಅಧಿಕೃತ ಘೋಷಣೆ ಬಾಕಿ. ಕೆಲವೇ ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ಸುದ್ದಿಗೋಷ್ಠಿ, ಕನ್ನಡ ಪರ ಸಂಘಟನೆಗಳು ಮತ್ತು ಸುದ್ದಿಗೋಷ್ಠಿಗಳಲ್ಲಿ ಭಾಗಿಯಾಗಲಿದ್ದಾರೆ. ಎಸ್ 13ನೇ ತಾರೀಕಿಗೆ ಸುದ್ದಿಗೋಷ್ಠಿ, ಅಂದರೆ 13ನೇ ತಾರೀಕು ಕರ್ನಾಟಕ ಬಂದ್ ಅಂತ ಹೇಳುವಂತಹ ಸಾಧ್ಯತೆಗಳಿದ್ದಾವೆ. KRS ಡ್ಯಾಮ್ಗೆ ಅಂದರೆ ಅಲ್ಲೂ ಕೂಡ ಮುತ್ತಿಗೆ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗುವ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ನಾವು ಕೊಡೋದಿಲ್ಲ ನೀರನ್ನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರು ಹಾಗೆ ಅದರ ಜೊತೆಗೆ ಕನ್ನಡ ಪರ ಹೋರಾಟಗಾರರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಭಾಗಿಯಾಗಲಿದ್ದಾರೆ. ಒಂದು ರೀತಿ ಅನ್ಯಾಯ ಮಂಡಳಿ, ಈ ಅನ್ಯಾಯ ಮಂಡಳಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದ್ರೆ ನಮ್ಮ ಹೋರಾಟ ತೀವ್ರತರವಾಗಿರ್ಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನ ಕರೆದಿರ್ತಕ್ಕಂಥದ್ದು ನಮ್ಮ ನಾಯಕರು ಮುಂದಿನ ಹೋರಾಟದ ರೂಪುರೇಷೆಗಳು ಎಲ್ಲವನ್ನೂ ತಿಳಿಸ್ತಾರೆ. ಹಾಗೆ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವು ಮುಖ್ಯ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ, ಸ್ವಾಗತ ಬಯಸ್ತೀನಿ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ, ಇಲ್ಲಿ ಬಂದಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ಯಾರ ಹೆಸರು ಹೇಳಕ್ಕಾಗಲ್ಲ, ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಹೋದ್ರೆ ಅದು ಮಂತ್ರ ಹೇಳ್ದಂಗೆ ಆಗುತ್ತೆ. ಆದ್ರಿಂದ ಎಲ್ರಿಗೂ ಸಹ ನಾನು ಈ ಒಂದು ಸಭೆಗೆ ಬಂದಂಥ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸ್ತಾ ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮೊದಲಿಗೆ ಏನ್ ಮಾಡ್ಬೋದು, ಕ್ಷಣಕ್ಕೂ ಕೂಡ ಕಾವೇರಿ ಗಲಾಟೆ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಗಿ ಕರ್ನಾಟಕ ಬಂದ್ ಅಂತ ಹೇಳಿ ಘೋಷಣೆ ಮಾಡಿದ್ರು ಅಂತ ಹೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಕನ್ನಡದ ಜೊತೆಗೆ ನಿಲ್ಲುವಂತಹ ಕನ್ನಡ ಪರ ಹೋರಾಟಗಾರರು ಈಗ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನಾವು ನೀರು ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ನಮ್ದು, ನಮಗೆ ಕಾವೇರಿ ಕೊಡೋಕೇನು ಪ್ರಾಬ್ಲಮ್ ಇಲ್ಲ ರೀ, ಕಾವೇರಿ ನೀರು ಹರಿಸೋಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗಿಲ್ವಲ್ಲ ನೀರಿದ್ದಾಗ ಎಷ್ಟು ಬೇಕಾದ್ರೂ ತಗೊಂಡೋಗಿ ನಾವೇ ಕೊಟ್ಟು ಕಳಿಸ್ತೀವಿ, ಇಲ್ವಲ್ಲ. ಆ ಒಂದು ಕಾರಣಕ್ಕಾಗಿ ಕನ್ನಡ ಪರ ಹೋರಾಟಗಾರರು ಕೂಡ ಕೈ ಜೋಡಿಸ್ತಾ ಇರುವಂತಹ ರೀತಿ. ಸ್ವಾಗತ ಬಯಸ್ತೀನಿ. ಅಂದರೆ ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಬಂದ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಕಾವೇರಿ ಜೊತೆಗೆ ನಾವೆಲ್ಲರೂ ಕೂಡ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು, ವಾಟಾಳ್ ನಾಗರಾಜ್ ಸೇರಿ ಇನ್ನೂ ಸಾಕಷ್ಟು ಜನ ಸಂಘ ಸಂಸ್ಥೆಗಳು ಕೂಡ, ಸಾಕಷ್ಟು ಜನನೂ ಕೂಡ ಬಂದು ಸೇರ್ಕೊಂಡಿದ್ದಾರೆ. ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಅದರ ಜೊತೆ ಕೈ ಜೋಡಿಸ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ ಅಂತ ಹೇಳಿ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ವಾಟಾಳ್ ನಾಗರಾಜ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದ ವಿಚಾರ, ಓಕೆ ನಾಳೆ ಕರ್ನಾಟಕ ಬಂದ್ ಅಂತ ಹೇಳಿದ್ರೆ ಆಗಲ್ಲ ಇದು. ಓಕೆ ನಾಳೆ ಕರ್ನಾಟಕ ಬಂದ್ ಮಾಡೋಕ್ಕೂ ಆಗೋದಿಲ್ಲ. ಬರಬೇಕು ಯಾರು, ವಿಜಯ್ ಬರಬೇಕು, ಜೋಸೆಫ್ ವಿಜಯ್ ಅವರು ಬರಬೇಕು. ಅವರು ಮಾತುಕತೆ ಮಾಡ್ತಾರೆ. ಮಾತುಕತೆಯಾಗಿ ಅಲ್ಲೇನೂ ಆಗಿಲ್ಲ ಅಂತಂದರೆ ನೀವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ. ಅಲ್ಲೇನೋ ಒಂದು ಆಯಿತು, ಇಲ್ಲ ನೀವು ನೀರು ಬಿಡೋ ಅವಶ್ಯಕತೆ ಇಲ್ಲ, ಅಥವಾ ಸ್ವಲ್ಪ ನೀರು ಬಿಡಿ ನಮಗೂ ಅರ್ಥ ಆಗುತ್ತೆ ಅಂತ ವಿಜಯ್ ಬಂದು ಹೇಳ್ಬಿಟ್ಟು ಹೋದರು ಅಂತಂದರೆ ಇಟ್ಸ್ ಗುಡ್ ಅಲ್ವಾ? ಹೋರಾಟ ಮಾಡಿ ಮತ್ತೆ ಇದು ಮಾಡಿ ಏನೂ ಅವಶ್ಯಕತೆ ಇರೋದಿಲ್ಲ. ಆಗ
ಅವ್ರು ಮೀಟಿಂಗ್ ಆಗೋವರೆಗಾದ್ರೂ ಸ್ವಲ್ಪ ತಾಳ್ಮೆ ಸಹನೆಯಿಂದ ಕಾದ್ರೆ ಒಳ್ಳೇದು. ಇನ್ನೊಂದು ತುಂಬ ಮುಂದೆ ಆಗ್ಬಿಡ್ತಿದ್ದು ಕರ್ನಾಟಕ ಬಂದ್ ಅನ್ನುವಂಥದ್ದು ಭಾಳ ಮುಂದೆ ಇಟ್ಟಿದ್ದೀರಾ ನೀವು. ಅಂದರೆ ಎಲ್ಲವೂ ಕೂಡ ಮುಗಿದ ನಂತರ, ಎಲ್ಲವೂ ಕೂಡ ಸರಿಯಾದ ನಂತರ ಬಂದ್ ಮಾಡ್ತೀರಾ ಅಂತ ಹೇಳಿ ನಾನಲ್ಲ, ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಮಂಡ್ಯ ಮೈಸೂರು ಭಾಗಗಳ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ. ಕಾವೇರಿಯನ್ನು ಕಳಿಸಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಭಾಗಿಯಾಗ್ತಾ ಇದೆ. ಅಂದರೆ ನಿಮ್ಮ ಕೋರ್ಟ್ ವಿಚಾರವೂ ಕೂಡ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾಡಿ. ಕೆಲವೇ ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾರೆ, ಕನ್ನಡ ಪರ ಸಂಘಟನೆಯ ಜೊತೆಗೆ ವಾಟಾಳ್ ನಾಗರಾಜ್ ಇದ್ದು, ವಾಟಾಳ್ ನಾಗರಾಜ್ ಅವರು ಏನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಆಗಲೇ ಇವು ಹೇಳ್ತಾ ಇದ್ದೆ, ಏನು ಅಂತಂದರೆ ಡೇಟ್ ಕೂಡ ಫಿಕ್ಸ್ ಆಗಿದೆ, ಘೋಷಣೆ ಮಾಡೋದೊಂದು ಬಾಕಿ. ದಿನದಿಂದ ದಿನಕ್ಕೆ ಕಾವೇರಿ ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ನೀಡಿದ್ದಾವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರವೀಣ್ ರಾವ್, ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರಾವ್, 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಅಂತ ಹೇಳಿ ಘೋಷಣೆ ಮಾಡುವಂತಹದ್ದು ವಿಚಾರ ಹೊರಗೆ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗಾಗಲೇ ನಮ್ಮ CRWA ಆ ತೀರ್ಪನ್ನ ಕೊಟ್ಟಿದೆ. ನೀರನ್ನು ಹರಿಸಲೇಬೇಕು 3500 ಕ್ಯೂಸೆಕ್ ಪ್ರತಿ ದಿವಸ ಅನ್ನುವಂಥದ್ದು. ಇದು ಕರ್ನಾಟಕದ ಪಾಲಿಗೆ, ಕರ್ನಾಟಕದ ರೈತರ ಪಾಲಿಗೆ ಒಂದು ಮರಣ ಶಾಸನದ ರೀತಿ ಗೋಚರ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಎಲ್ಲ ಕನ್ನಡ ಸಂಘಟನೆಗಳು ಈಗಾಗಲೇ ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಹೋರಾಟ ನಡೀತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರ ಕನ್ನಡ ಚಳವಳಿ ಪಕ್ಷದ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ಒಕ್ಕೂಟಗಳು ಒಂದಾಗಿ ಇವತ್ತು ಸಭೆಯನ್ನ ನಡೆಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ನಮ್ಮಳು ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಒಂದು ಎಲ್ಲ ನಿರ್ಣಯವನ್ನ ಕೈಗೊಂಡ್ರು. ಜೊತೆಗೆ ಇದೇ 13ನೇ ತಾರೀಕು ಒಂದು ಕರ್ನಾಟಕ ಬಂದ್ ಅನ್ನ ಮಾಡುವುದರ ಮೂಲಕ ನಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಮತ್ತು ನಮ್ಮ ಎಲ್ಲ ರೀತಿಯ ಒಂದು ಬೆಂಬಲವನ್ನ ನಾವು ಎಲ್ಲ ಸಂಘಟನೆಗಳ ಬೆಂಬಲವನ್ನು ತೆಗೆದುಕೊಂಡು ಪ್ರತಿಭಟನೆ ನಡೆಸಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನಾವು ಪ್ರತಿಸತಿ ನೋಡ್ತೇವೆ, ಬಂದನ್ನ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯ ರೂಪುರೇಷೆ ಇರ್ತದೆ ಅದೆಲ್ಲವನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಆ ದಿನಾಂಕದ ಘೋಷಣೆ ಬಂದು ಬಾಕಿ ಇದೆ. ಎಲ್ಲ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಎಲ್ಲವನ್ನು ಕೂಡ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅವರು ಇವತ್ತು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಸರ್ವಪಕ್ಷ ಸಭೆ ಮುಖ್ಯಮಂತ್ರಿಗಳು ಈಗಾಗಲೇ ಭಾನುವಾರ ದಿವಸ ಕರೆದಿರುವಂತದ್ದು. ಆದ್ರೆ ಈ ಸಭೆಗೆ ಕೇವಲ ರಾಜಕೀಯ ಪಕ್ಷಗಳನ್ನ ಮಾತ್ರ ಕರೆದಿದ್ದಾರೆ. ನಮ್ಮ ಯಾವ ಕನ್ನಡಿಗರ ಒಂದು ಸಂಘಟನೆಗಳಿದ್ದಾವೆ, ಯಾರ ಹೋರಾಟಗಾರರಿದ್ದಾರೆ, ಯಾರನ್ನೂ ಕೂಡ ಸಭೆಗೆ ಆಹ್ವಾನ ಮಾಡಿಲ್ಲ. ಹಾಗಾಗಿ ಇದು ಕೇವಲ ಅವರವರ ಸಭೆ ಆಗ್ತದೆ ಬಿಟ್ರೆ ಇದು ಸರ್ವಪಕ್ಷ ಸಭೆ ಆಗೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ದಿನಾಂಕ ಘೋಷಣೆ ಒಂದು ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ. ಕಾವ್ಯ. ಪ್ರವೀಣ್ ರಾವ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.